Hello, guys. Good morning, good evening, good afternoon. Let's start the new beginning. Is Harsh Vlogs, Mr. Harsh Vlogs. ವೆಲ್ಕಮ್ ಅವ್ರ ಯೂಟ್ಯೂಬ್ ಚಾನಲ್ ಹರ್ಷ್ ವ್ಲಾಗ್. ಏನಪ್ಪ ಇವನು ಇರೋರನ್ನೇ ತಡೆಯೋಕ್ಕಾಯ್ತಲ್ಲ, ಇನ್ನೊಬ್ಬ ಹೊಸಪ ಕಾಟ ಕೊಡ್ತಾನೆ. ಇದೆ ಹಿಂಗೆ ಮುಂದೆ ಇದೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಏನೋ ಒಂದು ಮ್ಯಾಜಿಕ್ ಮಾಡೋದ ಯೂಟ್ಯೂಬಲ್ಲಿ ಏನೋ ಅಂತ ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ ವೀಡಿಯೋ ನಂದು. ಕಂಟೆಂಟು ಬರ್ತಾ ಇರುತ್ತೆ ಇನ್ನು ನಾಳೆಯಿಂದ ಡೈಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ಸ್ ಗಾಯ್ಸ್. ಲೆಟ್ಸ್ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಓಕೆ, ಇಷ್ಟೊಂದು ಯೂಟ್ಯೂಬ್ ಚಾನಲ್ ಮಧ್ಯೆ ಇವನು ಏನು ಕಿತ್ತು ದಬಾಕ್ತಾನೆ, ಇವನೇನು ಕಿತ್ತು ಸಂಪಾದನೆ ಮಾಡ್ತಾನೆ, ಏನು ದಬಾಕ್ತಾನೆ ಅಂತ ಎಲ್ಲರೂ ಕಾಮನಾಗಿ ಥಿಂಕ್ ಮಾಡ್ತೀರ. ನಾನು ಹಂಗೆ ಅಂದ್ಕೊಂಡೆ, ಇಲ್ಲೆಲ್ಲ ಕಂಟೆಂಟು ಐತೆ, ನಾನು ಇಲ್ಲಿ ಬಂದು ಏನು ಕಿತ್ತು ದಬಾಕ್ಲಿ. ಹಾಂ, ಏನೋ ಒಂದು ಸಣ್ಣ ಹುಡುಗ ಡಿಗ್ರಿನ ಪೋಗಿನೋ ಮಾಡಿದ್ದಾನೆ, ಯೂಟ್ಯೂಬ್ ಚಾನಲು ಪಾಪ್ಟು ಚಾನಲು ಅಂತ ಆಟ ಆಡ್ಕೊಂಡಿದ್ದಾನೆ ಅಂತ ಅಂದ್ಕೊಬೇಡಿ. ಸಣ್ಣ ಹುಡುಗನೇ ಡಿಗ್ರಿನೂ ಓದ್ತಿರೋದು. ವೆಯ್ಟ್ ಬಟ್ ಏನಂತಂದರೆ ಗಾಯ್ಸ್, ಒಂದು ಜೀವನದಲ್ಲಿ ಹಿಂಗೆ ಫೋಕಸ್ ಸ್ಟಡೀಸ್ ಅಂತ ಮಧ್ಯನ ನಮ್ಮ ಎಂಟರ್ಟೈನ್ಮೆಂಟ್ ಲೈಫ್ನೇ ಹೊರಗಿಡ್ತೀವಿ. ಈಗ ಏನಂತಂದರೆ ಕೆಲವೊಬ್ಬರಿಗೆ ಕ್ರಿಕೆಟ್ ಆಡಿದ್ರೆ ಇಂಟ್ರೆಸ್ಟು, ಕ್ರಿಕೆಟ್ ಆಡಿದ್ರೆ ಜಾಲಿ, ಇನ್ನೊಬ್ಬರಿಗೆ ಪಾರ್ಟಿ ಮಾಡಿದ್ರೆ ಎಂಜಾಯ್ಮೆಂಟು, ಇನ್ನೊಬ್ಬರಿಗೆ ಟ್ರಾವೆಲ್ ಮಾಡಿದ್ರೆ ಎಂಜಾಯ್ಮೆಂಟು. ಬಟ್ ನಾನು ಎಂಥ ಸಿಚುವೇಷನಲ್ಲಿ ಇದ್ದೀನಿ ಅಂದರೆ, ಇನ್ನೂ ಕೆಲವೊಬ್ರಿಗೆ ಜಿಮ್ಗೆ ಹೋದರೆ ಎಂಜಾಯ್ಮೆಂಟು, ಜಿಮ್ಗೆ ಹೋದ್ರೆ ರಿಲೀಫು. ಅದೇ ಸಿಚುವೇಷನ್ ನಾನು ಎಂಥ ಸಿಚುವೇಷನಲ್ಲಿದ್ದೀನಿ ಅಂದರೆ, ಟ್ರಾವೆಲಿಂಗ್ ಮಾಡಬೇಕಾ ದುಡ್ಡಿಲ್ಲ, ಜಿಮ್ಮಿಗೆ ಸೇರ್ಕೋಬೇಕಾ ದುಡ್ಡಿಲ್ಲ, ನಾನು ಬಡವ ನೊಂದಿದ್ದೇನೆ. ಕ್ರಿಕೆಟ್ ಆಡ್ಕೊ ಒನ್ ಆ್ಯಂಡ್ ಓನ್ಲಿ ಎಂಜಾಯ್ಮೆಂಟ್ ಇನ್ ಲೈಫ್ ಇನ್ ಕ್ರಿಕೆಟು. ಅದು ಫ್ರೀಯಾಗಿ ಆಡಿದ್ರಿಂದ ಕ್ರಿಕೆಟ್ ಮಾಡಿದ್ದು. ಹಂಗೆ ಯೋಚನೆ ಮಾಡಿದೆ, ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಡೈಲಿ ವ್ಲಾಗ್ಸ್ ಮಾಡ್ಕೊಂಡು ಎಂಜಾಯ್ಮೆಂಟು ಮಾಡ್ಬೋದಲ್ಲ, ನಮ್ಮ ಎಂಜಾಯ್ಮೆಂಟ್ ನಿಮಗೂ ಹೇಳ್ಬೋದಲ್ಲ. ಆ್ಯಕ್ಚುಲಿ ಏನಂತಂದರೆ ಗಾಯ್ಸ್, ನಾನು ಸ್ವಲ್ಪ ಕ್ರಿಕೆಟಿಂಗ್ ನಾಲೆಡ್ಜ್ ಸ್ವಲ್ಪ ಜಾಸ್ತಿ ಇದೆ, ಕ್ರಿಕೆಟಿಂಗ್ ಇಂಟ್ರೆಸ್ಟ್ ಜಾಸ್ತಿ ಇದೆ, ನಾಲೆಡ್ಜ್ಗಿಂತ ಇಂಟ್ರೆಸ್ಟ್ ಜಾಸ್ತಿ ಇದೆ. ಅದರಿಂದ ಯಾಕೆ ನಾನು ಕ್ರಿಕೆಟ್ ರಿವ್ಯೂ ಮಾಡಬಾರ್ದು? ಓಕೆ ಅಂದರೆ ಓಕೆ ಅಂತ ಕಮೆಂಟ್ ಹಾಕಿ. ಮತ್ತಿನ್ನೇನು ಮಾಡೋದ, ಮೂವಿ ರಿವ್ಯೂ ಇದೆ, ಎಷ್ಟೊಂದು ಕಂಟೆಂಟ್ ಇದೆ, ಬಟ್ ಡಿಫ್ರೆಂಟಾಗಿ ಮಾಡೋದೇ ನನ್ನ ಸ್ಟೈಲು. ಮತ್ತು ನನ್ನ ವ್ಲಾಗ್ಸು ಎಲ್ಲ ಡೈಲಿ ಬರ್ತೈತೆ, ಅದೊಂದು ಸೈಡಿಗೆ ನೋಡ್ಕೊಳ್ಳಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಓಕೆ ಗೈಸ್, ನಿಮ್ಮ ಮೈಸೂರು ಹುಡುಗ ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾನೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಯಾವಾಗಲೂ ಯಾರಿಗೂ ಆ ಥರ ಕೇಳ್ಕೊಳ್ಳೋದು ಇಲ್ಲ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಅಫ್ಕೋರ್ಸ್ ಇದೆ, ಸಬ್ಸ್ಕ್ರೈಬ್ ಆಗಬೇಕು ಅಂತ ಇದೆ, ನೀವು ಎಲ್ಲ ದೊಡ್ಡ ಫ್ಯಾಮಿಲಿ ಆಗಬೇಕು ಅಂತ ಇದೆ. ಬಟ್ ಈಗ ಫಸ್ಟ್ ವೀಡಿಯೋಗೆ ದೊಡ್ಡ ಎಕ್ಸ್ಪೆಕ್ಟೇಷನ್ ದಯವಿಟ್ಟು ಬೇಡ. ನಾನು ಯಾವಾಗ ನಿಲ್ಲಿಸ್ತೀನಿ, ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ. ಪ್ಲೀಸ್ ಆದರೂ ನನ್ನ ಕಂಟೆಂಟ್ ಇಷ್ಟ ಆಗ್ತಿದೆ, ನನ್ನ ಕಂಟೆಂಟ್ ನಿಮಗೆ ಇಂಟ್ರೆಸ್ಟ್ ತೋರಿಸ್ತಿದೆ, ಬರ್ತಿದೆ ಅಂತಂದರೆ ಆವಾಗ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಓಕೆ ಗಾಯ್ಸ್, ನನ್ನ ಫಸ್ಟು ಕಂಟೆಂಟ್ ಮಾಡಿರೋ ಈ ಥರ ಕ್ಯಾಮ್ರಾ ಮುಂದೆ, ಈ ಥರ ಜನಗಳ ಮುಂದೆ ನಾನು ಫಸ್ಟು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಅದು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ಎಲ್ಲ ಕ್ರಿಯೇಟರ್ಸ್ಗೂ ಒಂದು ಫಸ್ಟು ವೀಡಿಯೋ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡೋದ ಅಂತ ನಾನು ಸುಮ್ಮನೆ ಯೂಟ್ಯೂಬಲ್ಲಿ ನೋಡ್ತಿದ್ದೆ. ಆಲ್ಮೋಸ್ಟ್ ಅವರು ಅಷ್ಟೇ, ಸ್ವಲ್ಪ ಫ್ಲೋನೆಸ್ ಕಮ್ಮಿ ಇತ್ತು, ಕ್ಲಾರಿಟಿ ವೈಸು ಆ ಥರ. ಓಕೆ, ಬರ್ತಾ ಹೆಂಗೆ ಇಂಪ್ರೂವ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಇಂಪ್ರೂವ್ ಆಗ್ತಿದ್ದಾರೆ ಗೈಸ್ ಅವರು. ಓಕೆ, ಅದೇ ಥರ ನಾನು ಮಾಡಿದ್ದು ಕಾಪಿ ಅಂದ್ಕೊಳ್ಳಲ್ವಾ. ನನ್ನ ಏನು ಗೋಲ್ ಇರೋದೆ ಅಂತಂದರೆ, ಒಂದು 20 to 25, 26 ಏಜ್ ಗ್ರೂಪ್ ಇರೋದು ಯಾವ ಥರ ಎಂಜಾಯ್ ಮಾಡ್ತಾರೆ, ಯಾವ್ಯಾವ ಥರ ಕೊಡ್ತಾರೆ ಅನ್ನೋದನ್ನ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು.
ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಮ ಸ್ಪ್ರೀಷಿಯಸ್ ಟೈಮ್ನ ನನ್ನ ವಿಡಿಯೋ ಮೇಲೆ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ನ ಗ್ರೋ ಮಾಡಿ. ಓಕೆ ಗಾಯ್ಸ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಸೈನಿಂಗ್ ಆಫ್, ಮಿಸ್ಟರ್ ಹರ್ಷ್. ಅಷ್ಟೇ.